ತುಮಕೂರು ಆರ್ಟಿಒ ಅಧಿಕಾರಿಗಳ ವಿಶೇಷ ಕಾರ್ಯಾಚರಣೆ. ಫಿಟ್ನೆಸ್ ಇಲ್ಲದ ಸ್ಲೀಪರ್ ಬಸ್ಗಳಿಗೆ ಶಾಕ್ ಕೊಟ್ಟ ಅಧಿಕಾರಿಗಳು. ರಾಜ್ಯದಲ್ಲಿ ಸ್ಲೀಪರ್ ಬಸ್ಗಳ ಅಪಘಾತ ಪ್ರಕರಣಗಳು ದಿನೇ ದಿನೇ ಹೆಚ್ಚಾಗ್ತಾ ಇದ್ದು, ಅಪಘಾತಗಳನ್ನು ಕಡಿಮೆ ಮಾಡುವ ನಿಟ್ಟಿನಲ್ಲಿ ತುಮಕೂರು ಆರ್ಟಿಒ ಅಧಿಕಾರಿಗಳು ವಿಶೇಷ ಕಾರ್ಯಾಚರಣೆ ನಡೆಸಿದ್ರು. ಕಾರ್ಯಾಚರಣೆ ವೇಳೆ ಫಿಟ್ನೆಸ್ ಪ್ರಮಾಣ ಪತ್ರ ಇಲ್ಲದೆ ಸಂಚಾರ ಮಾಡುತ್ತಿದ್ದ ಸ್ಲೀಪರ್ ಕೋಚ್ ಬಸ್ಗಳನ್ನು ಸೀಸ್ ಮಾಡುವ ಮೂಲಕ ಬಿಗ್ ಶಾಕ್ ನೀಡಿದ್ರು. ತುಂಬಾ ದೂರದ ಊರುಗಳ ಪ್ರಯಾಣಕ್ಕಾಗಿ ಸಾವಿರಾರು ಮಂದಿ ರಾತ್ರಿ ವೇಳೆ ಸ್ಲೀಪರ್ ಬಸ್ಗಳ ಮೂಲಕ ಪ್ರಯಾಣ ಮಾಡ್ತಾ ಇದ್ರು. ಆದರೆ ಇತ್ತೀಚಿನ ದಿನಗಳಲ್ಲಿ ಸ್ಲೀಪರ್ ಬಸ್ಗಳು ಅಲ್ಲಲ್ಲಿ ಅಪಘಾತಕ್ಕೀಡಾಗ್ತಾ ಇದ್ದು ಸಾಕಷ್ಟು ಪ್ರಾಣಹಾನಿ ಸಂಭವಿಸಿದೆ. ಹೀಗಾಗಿ ಪ್ರಯಾಣಿಕರ ಸುರಕ್ಷತೆಯ ದೃಷ್ಟಿಯಿಂದಾಗಿ ತುಮಕೂರು ಆರ್ಟಿಒ ಅಧಿಕಾರಿ ಪ್ರಸಾದ್ ಎವಿ ಅವರ ಮಾರ್ಗದರ್ಶನದಲ್ಲಿ ಸಾರಿಗೆ ಇನ್ಸ್ಪೆಕ್ಟರ್ ಸದ್ರುಲ್ಲಾ ಶರೀಫ್ ಅವರ ನೇತೃತ್ವದಲ್ಲಿ ಭರ್ಜರಿ ಕಾರ್ಯಾಚರಣೆ ನಡೆಸಿದ್ದು, ನಿಯಮ ಉಲ್ಲಂಘಿಸಿ ಸಂಚರಿಸುತ್ತಿದ್ದ ವಾಹನಗಳ ದಾಖಲೆಗಳು, ಲೈಸೆನ್ಸ್ ಹಾಗೂ ಸುರಕ್ಷತಾ ಮಾನದಂಡಗಳನ್ನು ಪರಿಶೀಲನೆ ನಡೆಸಿದ್ರು. ಈ ವೇಳೆ ರೇಷ್ಮಾ ಸ್ಲೀಪರ್ ಕೋಚ್ ಬಸ್ ಫಿಟ್ನೆಸ್ ಪ್ರಮಾಣ ಪತ್ರದ ಅವಧಿ 4 ತಿಂಗಳ ಹಿಂದೆಯೇ ಮುಗಿದಿದ್ರೂ ಕೂಡ ಈವರೆಗೂ ನವೀಕರಣ ಮಾಡಿಸದೆ ಪ್ರಯಾಣಿಕರ ಪ್ರಾಣದ ಜೊತೆ ಹುಡುಗಾಟ ಆಡ್ತಾ ಇರೋದು ಬಯಲಾಗಿದೆ. ಕೂಡಲೇ ಫಿಟ್ನೆಸ್ ಇಲ್ಲದ ರೇಷ್ಮಾ ಸ್ಲೀಪರ್ ಬಸ್ನನ್ನ ಆರ್ಟಿಒ ಅಧಿಕಾರಿಗಳು ಸೀಸ್ ಮಾಡಿ ಬಿಸಿ ಮುಟ್ಟಿಸುವ ಕೆಲಸ ಮಾಡಿದ್ರು. ಇನ್ನು ಆರ್ಟಿಒ ಅಧಿಕಾರಿಗಳ ವಿಶೇಷ ಕಾರ್ಯಾಚರಣೆ ಬಗ್ಗೆ ಮಾತನಾಡಿದ ಆರ್ಟಿಒ ಅಧಿಕಾರಿ ಪ್ರಸಾದ್, ಫಿಟ್ನೆಸ್ ಪ್ರಮಾಣ ಪತ್ರವಿಲ್ಲದೆ ಯಾವುದೇ ವಾಹನ ರಸ್ತೆಗಿಳಿಯಲು ಅವಕಾಶವಿಲ್ಲ. ಪ್ರಯಾಣಿಕರ ಸುರಕ್ಷತೆಯ ದೃಷ್ಟಿಯಿಂದ ಇಂತಹ ವಾಹನಗಳ ವಿರುದ್ಧ ನಿರಂತರ ಕಾರ್ಯಾಚರಣೆ ಮುಂದುವರಿಯಲಿದೆ. ನಿಯಮ ಉಲ್ಲಂಘಿಸುವವರ ವಿರುದ್ಧ ಕಠಿಣ ಕ್ರಮ ಕೈಗೊಳ್ಳಲಾಗುತ್ತದೆ ಎಂದು ಎಚ್ಚರಿಕೆ ನೀಡಿದರು. ಅದು ಸ್ಲೀಪರ್ ಬಸ್ ಅದು ಬೆಂಗಳೂರು ಟು ಬೆಳಗಾವಿ ಹೋಗ್ತಾ ಇತ್ತು. ಅದು ಫಿಟ್ನೆಸ್ ನಮ್ಮ ಇನ್ಸ್ಪೆಕ್ಟರ್ ಚೆಕ್ ಮಾಡಿದಾಗ ಫಿಟ್ನೆಸ್ ಇರಲಿಲ್ಲ. ಅದಕ್ಕೆ 2 ಏಪ್ರಿಲ್ 2026 ಫಿಟ್ನೆಸ್ ಎಕ್ಸ್ಪೈರ್ ಆಗಿತ್ತು. ಹಾಗಾಗಿ ವೆಹಿಕಲ್ ಸೀಸ್ ಮಾಡಿ ಕಸ್ಟಡಿ ತೊಗೊಂಡಿದ್ದಾರೆ. ನಮ್ಮ ಸೀಸ್ ಮಾಡಿ ಆಫೀಸ್ ಕಾಂಪೌಂಡಲ್ಲಿ ಹಾಕಿದ್ದಾರೆ. ಪ್ಯಾಸೆಂಜರ್ ಅದು ಫಿಟ್ನೆಸ್ FDSS ಮೋಸ್ಟ್ಲಿ ಇದ್ದಂಗಿಲ್ಲ, ಫಿಟ್ ಮಾಡಿದಂಗಿಲ್ಲ. ಅದು ಫೈರ್ ಡಿಟೆಕ್ಷನ್ ಸಿಸ್ಟಮ್ ಬರ್ತದೆ ಇಂಜಿನ್ ಕಂಪಾರ್ಟ್ಮೆಂಟಲ್ಲಿ. ಅದು ಇಲ್ಲದೇ ಇದ್ದರೆ ಫಿಟ್ನೆಸ್ ಮಾಡ್ತಾ ಇಲ್ಲ. ಈಗ ನ್ಯೂ ಗೈಡ್ಲೈನ್ಸ್ ಪ್ರಕಾರ FDSS ಫಿಟ್ ಮಾಡಿರಬೇಕು. ಫೈರ್ ಡಿಟೆಕ್ಷನ್ ಆ್ಯಂಡ್ ಅಲಾರ್ಮ್ ಅಂತ ಬರ್ತದೆ, ಅದು ಇಂಜಿನ್ ಕಂಪಾರ್ಟ್ಮೆಂಟಲ್ಲಿ ಫಿಟ್ ಮಾಡಿರ್ತಾರೆ. ಅದು ಇಲ್ಲ ಅಂತ ಹೇಳಿದ್ರೆ ಫಿಟ್ನೆಸ್ ಇಶ್ಯೂ ಮಾಡ್ತಾ ಇಲ್ಲ ಸ್ಲೀಪರ್ ವೆಹಿಕಲ್ಸ್ಗೆ. ಅದು ಸಲಾಗಿ ಒಂದು ಡಿಲೇ ಮಾಡಿರಬೇಕು ಫಿಟ್ನೆಸ್ ಮಾಡಿಸೋದಕ್ಕೆ. ಬಟ್ ವಿತೌಟ್ ಫಿಟ್ನೆಸ್ ಪಬ್ಲಿಕ್ ರೋಡ್ ಮೇಲೆ ಬರೋಂಗಿಲ್ಲ. ಸೊ ಹಾಗಾಗಿ ಪ್ಯಾಸೆಂಜರ್ಸ್ ಇದ್ದರೂ ಪ್ಯಾಸೆಂಜರ್ಸ್ ಬೇರೆ ಬಸ್ಸಲ್ಲಿ ಅರೇಂಜ್ ಮಾಡಿ ಕಳಿಸಿದ್ದಾರೆ. ಕಳಿಸ್ಕೊಡ್ತಾರೆ. ಎಲ್ಲಿಗೆ ಹೋಗ್ತೀರಿ ಸರ್? ಅವರು ಬೆಂಗಳೂರಿಗೆ ಹೋಗ್ತಾರೆ. ಬೆಳಗಾಂ ಟು ರಾಜ್ಯದಲ್ಲಿ ಈ ಥರ ಪ್ರಕರಣಗಳು ಹೆಚ್ಚಾಗ್ತಾ ಇತ್ತು. ಸ್ಲೀಪರ್ ಬಸ್ ಆಗ್ತಾ ಇದೆ. ಆಮೇಲೆ ಲಗೇಜ್ ಹಾಕೋದು ಪ್ರತಿನಿತ್ಯ ಚೆಕ್ ಮಾಡಿ ಲಗೇಜ್ ಇಳಿಸ್ಬಿಟ್ಟು ಕ್ಯಾರಿಯರ್ಸ್ ಇಳಿಸಿ ಕಳಿಸ್ತಾ ಇದ್ದಾರೆ. ಕ್ಯಾರಿಯರ್ಸ್ ಡಿಸ್ಕೌಂಟ್ ಮಾಡಿ ಕಳಿಸ್ತಾರೆ. ಮಾಲೀಕರು ಈ ಥರ ಇವರು ಆಕ್ಸಿಡೆಂಟ್ಸ್ ಮೊದಲೇ ಸ್ಲೀಪರ್ ಬಸ್ ಜಾಸ್ತಿ ಆಗ್ತಾ ಇದೆ. ಮಾಲೀಕರು ಈ ಥರ ನೋಡಿಕೊಂಡು ಯಾವ ಟ್ರಾವೆಲ್ಸ್ ಇದು ರೇಷ್ಮಾ ಟ್ರಾವೆಲ್ಸ್ ಅಂತ. ರೇಷ್ಮಾ ಟ್ರಾವೆಲ್ಸು ಅಡ್ರೆಸ್ ನೋಡಿದ್ರೆ ಬೆಂಗಳೂರು ಅಡ್ರೆಸ್ ಇದೆ. ಅವ್ರು ಯಾವುದೋ ಮಹಾರಾಷ್ಟ್ರ ಓನರ್ ಅಂತ ಹೇಳ್ತಾ ಇದ್ದಾರೆ. ಒಟ್ನಲ್ಲಿ ಸ್ಲೀಪರ್ ಬಸ್ಗಳ ಅಪಘಾತ ಪ್ರಕರಣಗಳನ್ನು ಕಡಿಮೆ ಮಾಡುವ ನಿಟ್ಟಿನಲ್ಲಿ ಆರ್ಟಿಒ ಅಧಿಕಾರಿಗಳು ಕಠಿಣ ಕ್ರಮ ಕೈಗೊಳ್ಳುವ ಮೂಲಕ ಬಿಸಿ ಮುಟ್ಟಿಸುವ ಕೆಲಸ ಮಾಡಿ ಎಚ್ಚರಿಕೆಯನ್ನು ನೀಡಿದ್ರು. ಇನ್ನಾದರೂ ಸ್ಲೀಪರ್ ಬಸ್ ಮಾಲೀಕರು ಎಚ್ಚೆತ್ತು ನಿಯಮಗಳನ್ನು ಪಾಲಿಸಬೇಕಿದೆ. ಕ್ಯಾಮರಾ ಪರ್ಸನ್ ವಿಜಯ್ ಜೊತೆ ದೀಪಕ್, ಪ್ರಜಾಶಕ್ತಿ ಟಿವಿ, ತುಮಕೂರು.